वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। ನಮ್ಮ ಕಥೆ ಪ್ರಾರಂಭವಾಗುತ್ತೆ ಹಿಮಾಲಯದ ಎಲ್ಲಕ್ಕಿಂತ ಅತಿ ಎತ್ತರವಾದ ಪರ್ವತವಾದ ಕೈಲಾಸ ಪರ್ವತದಿಂದ. ಅಲ್ಲಿ ವಾಸಿಸುತ್ತಾರೆ ಗಣೇಶರ ತಂದೆ ಭಗವಾನ್ ಶಿವಶಂಕರ ಮತ್ತು ತಾಯಿ ಪಾರ್ವತಿ. ಇಲ್ಲಿಂದ ಪ್ರಾರಂಭವಾಗುತ್ತೆ ನಮ್ಮ ಪ್ರಿಯ ಬಾಲ ಗಣೇಶನ ಕಥೆ. ನಂದಿ, ನಾನು ಸ್ನಾನ ಮಾಡಲು ನನ್ನ ಅರಮನೆಗೆ ಹೋಗುತ್ತೇನೆ. ನಾನು ಅಪ್ಪಣೆ ಕೊಡುವವರೆಗೂ ಯಾರನ್ನೂ ಅರಮನೆಯೊಳಗೆ ಪ್ರವೇಶಿಸಲು ಬಿಡಬೇಡ. ನಿಮ್ಮ ಅಪ್ಪಣೆಯಂತೆ ಆಗಲಿ ಮಾತೆ. ಭೋಲೆನಾಥನಿಗೆ ಜಯವಾಗಲಿ. ದಾರಿಯಿಂದ ಸರಿ, ಒಳಗೆ ಹೋಗಲು ಬಿಡು. ಕ್ಷಮಿಸಿ ಪ್ರಭು, ಯಾರನ್ನು ಒಳಗೆ ಬಿಡಬೇಡವೆಂದು ಮಾತೆ ಪಾರ್ವತಿಯ ಅಪ್ಪಣೆಯಾಗಿದೆ. ಅರೆ ಮೂರ್ಖ, ಈ ಆದೇಶವು ಇತರರಿಗಾಗಿ. ನಾನಂತೂ ಅವರ ಪತಿ ಪರಮೇಶ್ವರ. ದಾರಿ ಬಿಡು. ಪ್ರಿಯೇ, ಹೇಗೆ ಒಳ ಪ್ರವೇಶಿಸಿದಿರಿ? ನಂದಿ ತಡೆಯಿಲ್ಲವೇ? ಪ್ರಿಯೇ, ಅವನು ನನ್ನ ದಾಸ. ಅವನು ನನ್ನನ್ನು ತಡೆಯುವುದು ಅದು ಹೇಗೆ ಸಾಧ್ಯ? ಆದರೆ ನಂದಿ ನನ್ನ ಮಾತನ್ನು ಕೇಳದಿರುವುದು ಇದು ಧರ್ಮವಲ್ಲ. ಕೋಪಿಸಿಕೊಳ್ಬೇಡ ಪ್ರಿಯೆ, ಅವನನ್ನು ಕ್ಷಮಿಸಿಬಿಡು. ಅವನು ಸ್ವಲ್ಪ ಅಲ್ಪ ಬುದ್ಧಿಯವನು. ಈ ನಂದಿ ಮಾಡಿದ್ದು ಸರಿಯಲ್ಲ. ಆದರೆ ಅವನಾದರೂ ಏನು ಮಾಡಿಯಾನು? ಸ್ವಾಮಿ ಭಕ್ತನಾಗಿದ್ದಾನೆ. ಅವನಿಗೆ ತನ್ನ ಸ್ವಾಮಿಯನ್ನು ತಡೆಯಲು ಧೈರ್ಯ ಬರಲಿಲ್ಲವೇನೋ? ನನಗೆ ಒಬ್ಬ ಒಳ್ಳೆ ಗಣ ಬೇಕೆಂದರೆ ಅವನು ಬುದ್ಧಿವಂತನಾಗಿರಬೇಕು, ಸಾಹಸಿಯಾಗಿರಬೇಕು, ನನ್ನ ಆಜ್ಞೆಯನ್ನು ಅನುಸರಿಸುವಂತವನಾಗಿರಬೇಕು. ನಾನು ಸ್ವತಃ ಇಂತಹ ಒಂದು ಗಣವನ್ನು ಮಾಡುತ್ತೇನೆ. ಪುತ್ರ ಗಣೇಶ, ಏನಾಯ್ತಮ್ಮ? ನೋಡು ಮಗು, ನಾನು ಸ್ನಾನ ಮಾಡಲು ಸ್ನಾನಗೃಹಕ್ಕೆ ಹೋಗುತ್ತೇನೆ. ನೀನು ದ್ವಾರದಲ್ಲಿ ಕೂತ್ಕೋ ಮತ್ತು ನನ್ನ ಅಪ್ಪಣೆ ಇಲ್ಲದೆ ಯಾರನ್ನು ಒಳಗೆ ಪ್ರವೇಶಿಸಲು ಬಿಡಬೇಡ. ನಿಮ್ಮ ಆಜ್ಞೆ ಅಂತೆ ಆಗ್ಲಿ ಮಾತೆ. ನಾನು ಯಾರನ್ನು ಒಳಗೆ ಬರಲು ಬಿಡೋದಿಲ್ಲ. ನೀವು ನಿಶ್ಚಿಂತವಾಗಿ ಸ್ನಾನ ಮಾಡಿ. ಕ್ಷಮಿಸಿ ಪ್ರಭು, ನೀವು ಒಳಗೆ ಹೋಗಲು ಸಾಧ್ಯವಿಲ್ಲ. ಪುಟ್ಟ ಕಂದ, ಯಾರು ನೀನು ಮತ್ತು ನನ್ನ ದಾರಿಯನ್ನ ಯಾಕೆ ತಡೆಯುತ್ತಿದ್ದೀಯಾ? ನಾನು ಗೌರಿ ಪುತ್ರ ಗಣೇಶ. ಗೌರಿ ಪುತ್ರ? ಹಾಗಾದರೆ ಈ ಆದೇಶ ನನಗಾಗಿ ಅಲ್ಲ. ಯಾಕೆಂದ್ರೆ ನಾನು ಗೌರಿಯ ಪತಿ ಶಿವಶಂಕರ. ದ್ವಾರದಿಂದ ಆಚೆ ಸರಿ ಬಾಲಕ. ಖಂಡಿತ ಇಲ್ಲ. ಎಲ್ಲಿಯ ತನಕ ಅಮ್ಮ ಅಪ್ಪಣಿಗೆ ಕೊಡೋದಿಲ್ವೋ ಅಲ್ಲಿ ತನಕ ನಾನು ಯಾರನ್ನು ಒಳಗೆ ಹೋಗಲು ಬಿಡೋದಿಲ್ಲ. ಜಯ ಜಯ ಶಂಕರ ಶಿವ ಶಿವ ಶಂಕರ, ಜಯ ಜಯ ಶಂಕರ ಶಿವ ಶಿವ ಶಂಕರ, ಜಯ ಜಯ ಶಂಕರ ಶಿವ ಶಿವ ಶಂಕರ, ಜಯ ಜಯ ಶಂಕರ ಶಿವ ಶಿವ ಶಂಕರ. ಗಣೇಶ, ನಿಮ್ಮ ಕೋಪ ಶಾಂತವಾಯಿತೆ? ಈ ಚಿಕ್ಕ ಬಾಲಕನ ಪ್ರಾಣ ತೆಗೆದುಕೊಂಡು. ಹಾಗಾದ್ರೆ ಒಂದೇ ಉಪಾಯವಿದೆ.
ನಿಮ್ಮ ಶಸ್ತ್ರದಿಂದ ಕಡಿಯದೇ ಇದ್ದಂತಹ ಯಾವುದಾದರೂ ಬೇರೆ ಬಾಲಕನ ತಲೆಯನ್ನು ಬಾಲಕ ಗಣೇಶನ ಕುತ್ತಿಗೆಗೆ ಜೋಡಿಸಬಹುದು. ಹೋಗಿ ಎಂತಹ ಒಂದು ಬಾಲಕನ ತಲೆಯನ್ನು ತನ್ನಿ ಅಂದ್ರೆ ಅವನ ಮುಖ ಉತ್ತರ ದಿಕ್ಕಿನಲ್ಲಿದ್ದು ಮತ್ತು ಅವನ ತಾಯಿ ತನ್ನ ಮಗುವಿಗೆ ಬೆನ್ನು ಮಾಡಿ ಮಲಗಿದವರಾಗಿರಬೇಕು. ನಿಮ್ಮ ಅಪ್ಪಣೆಯಂತಲೇ ಆಗಲಿ ಪ್ರಭು. ಎಲ್ಲವೋ ಮೂರ್ಖರೇ, ಇದೇನು ತಂದಿದ್ದೀರಿ? ಪ್ರಭು, ನೀವು ಆದೇಶ ಕೊಟ್ಟಂತೆ ಅದರ ಪ್ರಕಾರ ಇದೇ ಬಾಲಕ ಸಿಕ್ಕಿದ. ನಾವು ಅವನ ತಲೆಯನ್ನು ತೆಗೆದುಕೊಂಡು ಬಂದೆವು. ಆನೆಯ ತಲೆ? ಯೋಚನೆ ಮಾಡುವಂತ ಸಮಯವಲ್ಲ ಪ್ರಭು. ಈ ಗಜ ತಲೆಯನ್ನು ಜೋಡಿಸಿ ಬಾಲಕ ಗಣೇಶನನ್ನು ಜೀವಂತ ಮಾಡಿ. ಈಗೋ ದೇವಿ, ಇವನು ಜೀವಂತನಾದ. ನೀವು ಇವನನ್ನು ಜೀವಂತವೇನೋ ಮಾಡಿಸಿರಿ ಪ್ರಭು, ಆದರೆ ಈ ರೂಪದಲ್ಲಿ ಇವನನ್ನು ನೋಡಿ ಎಲ್ಲರೂ ಗೇಲಿ ಮಾಡಬಹುದು. ಚಿಂತಿಸಬೇಡ ಪ್ರಿಯೆ, ಹಾಗೇನೂ ಆಗಲಾರದು. ನಾನಿವನಿಗೆ ವರದಾನ ಕೊಡುತ್ತೇನೆ. ಅಂದ್ರೆ ಯುಗ ಯುಗದವರೆಗೆ ಜನರು ಇವನ ಪೂಜೆ ಮಾಡುತ್ತಾರೆ. ಈ ಅದ್ಭುತ ಬಾಲಕ ಪೃಥ್ವಿ ನಿವಾಸಿಗಳ ಕಲ್ಯಾಣ ಮಾಡುತ್ತಾನೆ. ಇವನಿಗೆ ವರದಾನ ಕೊಡ್ತೀನಿ. ಯಾವುದೇ ಶುಭ ಕಾರ್ಯ ಆಗೋದಾದ್ರೆ ಮೊಟ್ಟ ಮೊದಲು ಗಣೇಶನ ಪೂಜೆ ಮಾಡಲಾಗುತ್ತೆ. ಈ ಬಾಲಕನು ವಿದ್ಯೆ ಮತ್ತು ಬುದ್ಧಿಯ ದಾತನಾಗುತ್ತಾನೆ. ದೇವಸ್ಥಾನ, ಮನೆಗಳಲ್ಲಿ ಇವನ ಸ್ಥಾಪನೆ ಮಾಡಲಾಗುತ್ತೆ. सर्वांगी सुंदर उदिशेंदुराची कंठी जळके माळ मुक्ता फळाची. जय देव जय देव जय देव जय देव जय मंगल मूर्ती हो श्री मंगल मूर्ती. दर्शन मात्रे मन कामना पूर्ती. जय देव जय देव. लंबोदर तू विनायका तू अल्लोळेश्वर मोरया. विघ्नेश्वर तू एकदंत तू मयुरेश्वरा मोरया. वक्रतुंड तू गजमुखा